ಜೂನಿಯರ್ NTR ದೇವರ ಸಿನಿಮಾ ರಿಲೀಸ್ ಆಗಿದೆ ಥಿಯೇಟರ್ ಅಲ್ಲಿ ಇವತ್ತು. ಒಂದಿನ ಮುಂಚೆ ರಿಲೀಸ್ ಆಗಬೇಕಾಗಿತ್ತು, ಕ್ಯಾನ್ಸಲ್ ಮಾಡ್ಬಿಟ್ರು, ಬೇಜಾರಲ್ಲಿದ್ದಾರೆ. RRR ಸಿನಿಮಾ ಆದ್ಮೇಲೆ ಜೂನಿಯರ್ NTR ಅವರ ಫಸ್ಟ್ ಸಿನಿಮಾ. ಇದ್ರ ಮೇಲೆ ಫ್ಯಾನ್ಸ್ ಗಳೆಲ್ಲ ತುಂಬಾ ಎಕ್ಸೈಟ್ಮೆಂಟ್ ಇಟ್ಕೊಟ್ಟಿದ್ರು. ಜಾಸ್ತಿ ತುಂಬಾ ಮಾಸ್ ಆಗಿ ಬರ್ತಾ ಇದೆ. ಅನಿರುದ್ಧ್ ಮ್ಯೂಸಿಕ್ ಬೇರೆ ಇದೆ, ಅದ್ ಹೆಂಗಿರುತ್ತೋ ಏನೋ ಅಂತ. ಬಟ್ ಸಿನಿಮಾ ಆವರೇಜ್, ಗುಡ್ ಅಂತ ಹೇಳ್ಬೋದು. ಕೊರಟಾಲ್ ಶಿವ ಅವರು ಏನೆಲ್ಲ ಮ್ಯಾಜಿಕ್ ಮಾಡಿದ್ದಾರೆ ಅನ್ನೋದನ್ನ ರಿವೀಲ್ ಮಾಡೋಣ ಬನ್ನಿ. ಫಸ್ಟ್ ಥಿಂಗ್ ನಿಮ್ಗೆ ಎಲ್ಲರಿಗೂ ಹೇಳೋದಿಷ್ಟೇನೆ, ಈ ಸಿನಿಮಾದ ಮೇಲೆ ಜಾಸ್ತಿ ಎಕ್ಸೆಪ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ ಸ್ಟೋರಿ ಮುಖಾಂತರ. ಬಟ್ ಡೈಯರ್ಡ್ ಫ್ಯಾನ್ಸ್ ಗಳಿಗೆ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ, ಸಿನಿಮಾ ಹೀರೋನ ಸೂಪರ್ ಹೀರೋ ತರ ತೋರಿಸ್ಬೇಕು, ಬ್ಯಾಕ್ ಗ್ರೌಂಡ್ ಅಲ್ಲಿ ಒಳ್ಳೆ ಮ್ಯೂಸಿಕ್ ಇರಬೇಕು, ಒಂದು ಸಖತ್ ಆಗಿರೋ ಫೈಟ್ ನ ಇಡಬೇಕು. ಇಷ್ಟಿದ್ರೆ ಮಾತ್ರ ಸಾಕು, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಬಿಡ್ತದೆ. 500 crore 1000 crore ಕಲೆಕ್ಟ್ ಮಾಡ್ಬಿಡ್ತಿದೆ, ಅಷ್ಟು ಸಾಕು. ಬಟ್ ನಾರ್ಮಲ್ ಆಡಿಯನ್ಸ್ ಗೆ ಬೇಕಾಗಿರೋದು ಸ್ಟೋರಿ, ಎಂಟರ್ಟೈನ್ಮೆಂಟ್, ರಿಯಲ್ ಎಂಟರ್ಟೈನ್ಮೆಂಟ್. ಅದು ಈ ಸಿನಿಮಾದಲ್ಲಿ ಅಷ್ಟೇನೆ ಓಕೆ ಅನ್ನೋ ಲೆವೆಲ್ ಅಲ್ಲಿ ಇದೆ. ಅಪ್ಪ ಮಗನ್ ಮಧ್ಯೆ ಇರುವಂತ ಪ್ರೀತಿಯ ಈ ಸಿನಿಮಾ ದೇವರ ಅಷ್ಟೊಂದು ಎಕ್ಸೈಟ್ ಮಾಡ್ಲಿಲ್ಲ. ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಪಾಲಿಟಿಕ್ಸ್ ಒಳಗಡೆ ಒಂದು ದೊಡ್ಡ ಪ್ರೋಗ್ರಾಮ್ ನಡೆಯುವಂತ ಒಂದು ಸೀನ್ ಇರ್ತದೆ. ಆ ಪ್ರೋಗ್ರಾಮ್ ಮಾಡೋದಕ್ಕೆ ಒಂದು ಭಯ. ಯತಿ ಅನ್ನೋ ಒಬ್ಬ ವ್ಯಕ್ತಿ ಕ್ರಿಮಿನಲ್ ತೊಂದರೆ ಮಾಡಬಹುದು ಅಂತ, ಇವನನ್ನು ಹುಡುಕಿ ಅರೆಸ್ಟ್ ಮಾಡಬೇಕು. ಈಗ ಪೊಲೀಸರು ಇವನನ್ನ ಹುಡ್ಕೋದ್ರ ಬದಲು ಬೇರೆ ರೀತಿ ಐಡಿಯಾ ಮಾಡ್ಕೊಂಡು ಹುಡ್ಕೋದಕ್ಕೆ ಒಂದು ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಅಚಾನಕ್ ಆಗಿ ದೇವ್ರ ಕಥೆನ ಹೇಳ್ತಾರೆ. ದೇವರ ಕಥೆನ ಹೇಳ್ತಾರೆ. ಈ ಸೀನ್ ಇಲ್ಲಿ ಮಿಸ್ಲೀಡ್ ಆಗೋಯ್ತು. ಅವ್ರು ಬಂದಿದ್ ಕೆಲಸನ ಬಿಟ್ಟು ಬೇರೆ ಕೆಲಸದ ಮೇಲೆ ಹೋಗಿ ಬೇರೆ ಯಾರ್ದೋ ಸ್ಟೋರಿ ಕೇಳೋ ತರ ಆಯ್ತು. ಓಕೆ ಆಯ್ತು, ಸ್ಟೋರಿ ಹೇಳಿ, ಮುಂದಕ್ಕೆ ನಡೀರಿ. ಇಲ್ಲಿ ದೇವರ ಆಗಿನೇ ಭೈರವ ಇಬ್ರು ಫ್ರೆಂಡ್ಶಿಪ್ ಗಳು ಯಾವ ರೀತಿ ದುಶ್ಮನ್ಗಳಾದ್ರು, ಅಂತದ್ ಏನ್ ಬಂತು ಇವರಿಬ್ರು ಮಧ್ಯೆ ದುಶ್ಮನ್ ಆಗುವಂತದ್ದು ಅನ್ನೋದನ್ನ ನರೇಟ್ ಮಾಡ್ತಾ ಹೋಗ್ತಾರೆ ಪ್ರಕಾಶ್ ರಾಜ್ ಅವರು. ಕೊನೆಗೊಂದು ಸಸ್ಪೆನ್ಸ್ ಕೂಡ ರಿವೀಲ್ ಮಾಡ್ತಾರೆ. ಇದನ್ನ ನಾನು ಎಕ್ಸೆಪ್ಟ್ ಮಾಡಿರ್ಲಿಲ್ಲ. ಸೈಫ್ ಅಲಿ ಖಾನ್ ಅವರು ಬೈರಾಗಿ ಆಕ್ಟ್ ಮಾಡಿದ್ದಾರೆ, ಫಾರ್ ಬೆಟರ್ ಅಂತ ಹೇಳ್ಬೋದು. ಬಟ್ ಅವರ ಇಂಡಸ್ಟ್ರಿಗೂ ನಮ್ಮ ಇಂಡಸ್ಟ್ರಿಗೂ ಕಂಪೇರ್ ಮಾಡೋದಾದ್ರೆ ಅಷ್ಟಕ್ಕಷ್ಟೇನೆ. ಸೌತ್ ಇಂಡಸ್ಟ್ರಿಲಿ ಆಕ್ಟ್ ಮಾಡೋದಕ್ಕೆ ಅವ್ರಿಗೆ ಇನ್ ಸ್ವಲ್ಪ ದಮ್ ಬೇಕು, ಅದು ಹಿಂದ್ಗಡೆಯಿಂದ ಅವ್ರಿಗೆ ಇನ್ನೂ ಬಂದಿಲ್ಲ, ಅರ್ಥ ಆಯ್ತಲ್ವಾ. ಬಟ್ ಓಕೆ ಹೀರೋಯಿನ್ ಜಾನ್ವಿ ಕಪೂರ್ ತಗೊಂಡ್ ಬಂದು ಇಲ್ಲಿ ಹಾಕಿರೋದ್ರಿಂದ ಅವರು ಬರ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡೆ. ಫಸ್ಟ್ ಹಾಫ್ ಮುಗೀತು, ಇನ್ನೂ ಬರ್ಲೇ ಇಲ್ವಲ್ಲ ಅಂತ ಅನ್ಕೊಂಡೆ. ಏನಾಗಿರ್ಬಹುದು ಅವರು ಅಂತ ಥಿಂಕ್ ಮಾಡ್ತಿರ್ಬೇಕಾದ್ರೆ ಎಂಟ್ರಿ ಕೊಡ್ತಾರೆ. ಫುಲ್ ಪ್ಲಾಸ್ಟಿಕ್ ಸರ್ಜರಿ, ಫುಲ್ ಪ್ಲಾಸ್ಟಿಕ್, ಎಲ್ಲ ಪ್ಲಾಸ್ಟಿಕ್, ಅರ್ಥ ಆಯ್ತು ತಾನೆ. ಅವ್ರಿಗೆ ಇಲ್ಲಿ ಅಷ್ಟೊಂದು ಪ್ರಿಫರೆನ್ಸ್ ಕೊಡದೇ ಹೋದ್ರು ಕೂಡ ಓಕೆ, ಏನೋ ಸ್ವಲ್ಪ ಚೆನ್ನಾಗಿ ಮಾಡಿದಾರಪ್ಪ. ಅಪ್ಪ ಮಗನ್ ಮಧ್ಯೆ ಇರುವಂತ ಫೀಲಿಂಗ್ಸ್ ಗಳು ಇಲ್ಲಿ ದೊಡ್ಡದಾಗಿ ಅರ್ದು ಚಿತ್ತಲ್ಪತಲ್ ಆಗೋಗಿದೆ. ಅಪ್ಪ ಊರ್ಗೋಸ್ಕರ ಹೋರಾಡ್ತಾ ಇದ್ರೆ, ಮಗ ಇಲ್ಲಿ ಕಾಮಿಡಿ ಮಾಡ್ಕೊಂಡು ಊರಲ್ಲಿ ಕಾಮಿಡಿ ಅಲ್ಲ, ಫುಲ್ ಜಾಲಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಾನೆ. ಅಪ್ಪ ಅಲ್ಲಿ ಸ್ಟ್ರಾಂಗ್ ಅವೆಂಜರ್ ಆಗಿದ್ರೆ, ಇಲ್ಲಿ ಮಗ ಗೂಸ್ ಬಂಪ್ ಇರುವಂತ ಗೂಸ್ ಬಸ್ಟರ್. ಫಸ್ಟ್ ಹಾಫ್ ಸಿನಿಮಾ ನೋಡ್ತಿದ್ದಾಗೇನೆ ಕನ್ಫರ್ಮ್ ಆಗ್ತಾ ಇತ್ತು ನನಗೆ ಈ ಸಿನಿಮಾನು ಕೂಡ ಡಿಸಾಸ್ಟರ್ ಆಗ್ಬಿಡ್ತದೆ. ಜೂನಿಯರ್ NTR ಅವ್ರನ್ನ ಈ ರೀತಿ ನೋಡಿದ್ಮೇಲೆ ಫುಲ್ ಬೇಜಾರಾಗ್ಬಿಡ್ತದೆ ಅಂತ ಅನ್ಕೊಂಡೆ. ಸೆಕೆಂಡ್ ಹಾಫ್ ಸ್ವಲ್ಪ ಮೈಂಡ್ ನ ರಿಲ್ಯಾಕ್ಸ್ ಮಾಡ್ತದೆ, ಅದು ಕೂಡ ಕೊನೆ ಕ್ಲೈಮ್ಯಾಕ್ಸ್ ಹತ್ತತ್ರ. ಫಸ್ಟ್ ಹಾಫ್ ನೋಡ್ತಿದ್ದಂತ ತೆಲುಗು ಆಡಿಯನ್ಸ್ ಗಳೇ ಫೀಲ್ ಮಾಡ್ಕೋತಾ ಇದ್ರು, ಅಬ್ಬಬ್ಬಬ್ಬ ಏ ಸಿನಿಮಾರಾ ಇದೀ ಅಂತ ಅವ್ರ ಮನ್ಸೊಳಗಡೆಯಿಂದ ಫೀಲ್ ಬರ್ತಾ ಇತ್ತು. ನನಗೂ ಕೂಡ ಸೇಮ್ ಪಪ್ಪಿ ಸೇಮ್. ಫ್ಯಾನ್ಸ್ ಗಳ ಎಕ್ಸೈಟ್ ಆಗೋದು ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ. ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗುನು ಏನಿದು ಸ್ವಲ್ಪ ರೆಗ್ಯುಲರ್ ಆಗೋಯ್ತಲ್ಲ, ಏನ್ ಹೊಸದೇ ಇಲ್ವಾ ಅಂತ ಅನ್ಸ್ಬಿಡ್ತಿದೆ. ಇದ್ರ ಜೊತೆಗೆ ಅನಿರುದ್ಧ್ ಮ್ಯೂಸಿಕ್ ಕೂಡ ಹೀರೋನ ಸೂಪರ್ ಹೀರೋ ತೋರ್ಸೋದ್ರಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಸಖತ್ತಾಗೇನೋ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಇಲ್ಲಿ ಅದು ಕೂಡ ಅಷ್ಟಕ್ಕಷ್ಟೇನೆ. ಇನ್ನ ಕೊನೆ ಕ್ಲೈಮ್ಯಾಕ್ಸ್ ಮೇಲೆ ಒಂದು ಥಿಯರಿನೇ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಕೊರಟಾಲ ಶಿವ ಅವರು ಈ ರೀತಿ ಎಕ್ಸ್ಪೋರ್ಟ್ ಮಾಡಿರೋದಕ್ಕೆ ಇದು ಹೊಸದ್ ನೋಡ್ತಾ ಇದ್ದೀನಿ ನಾನು, ಹೊಸದು. ಬಾಹುಬಲಿ ಸಿನಿಮಾದಲ್ಲಿ ಬಾಹುಬಲಿ ಯಾಕೆ ಕಟ್ಟಪ್ಪನ ಕೊಂದ? ಇಲ್ಲ ಕಟ್ಟಪ್ಪ ಯಾಕೆ ಬಾಹುಬಲಿನ ಕೊಂದ? ಇದು ಅಲ್ಲ, ಮಗ ಶಿವ ಬಾಹುಬಲಿನ ಯಾಕೆ ಕೊಂದ? ಇದು ಪರ್ಫೆಕ್ಟ್ ಆಗಿದೆ. ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ದೇವರನ್ನ ಒಬ್ಬ ಕೊಲೆ ಮಾಡ್ತಾನೆ. ಅವನ್ ಯಾಕೆ ಕೊಲೆ ಮಾಡ್ದ ಅನ್ನೋದಕ್ಕಿಂತ ಹೆಚ್ಚಾಗಿ ಇವನೇ ಯಾಕೆ ಕೊಲೆ ಮಾಡ್ದ, ಏನಿಗೋಸ್ಕರ ಕೊಲೆ ಮಾಡ್ದ ಅನ್ನೋ ಒಂದು ಕ್ಯೂರಿಯಾಸಿಟಿನ ಇಂಟ್ರೆಸ್ಟಿಂಗ್ ಆಗಿ ಫಿಲ್ ಮಾಡಿದ್ದಾರೆ ಕೊರಟಾಲ ಶಿವ. ಒಟ್ನಲ್ಲಿ ಕೊನೆಯದಾಗಿ ಈ ಸಿನಿಮಾದ ಮೇಲೆ ಇರೋಂತ ಇಂಟ್ರೆಸ್ಟ್ ನೆಕ್ಸ್ಟ್ ಪಾರ್ಟ್ಗೂ ಕೂಡ ಲೀಡ್ ಮಾಡುತ್ತೆ ಅನ್ನೋದಾದ್ರೆ ಹೌದು, ಸ್ವಲ್ಪ ಲೀಡ್ ಮಾಡ್ತದೆ. ಎರಡು ವಿಷಯಕ್ಕೋಸ್ಕರ ಆ ಇನ್ಸ್ಪೆಕ್ಟರ್ ಹುಡ್ಕೊಂಡ್ ಬಂದಿರುವಂತ ಆ ಯತಿ ಅನ್ನೋ ವ್ಯಕ್ತಿ ಏನಾದ, ಅವನ್ ಯಾರು, ಏನ್ ಮಾಡ್ತಾ ಇದ್ದಾನೆ, ಇದೊಂದ್ ಪಾಯಿಂಟ್. ಇನ್ನ ಕೊನೆಯದಾಗಿ ಕಟ್ಟಪ್ಪ ಬಾಹುಬಲಿನ ಯಾಕೊಂದ ದೇವರ. ಈ ಎರಡು ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್ ನ ಕೊರಟಾಲ ಶಿವ ಅವರು ಇಂಟ್ರೆಸ್ಟಿಂಗ್ ಆಗಿ ನಮ್ ತಲೆ ಒಳಗಡೆ ತುಂಬಿದ್ದಾರೆ. ಏನು ಅಂತ ಕೆದ್ಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅಫಿಷಿಯಲ್ ಆಗಿ ಒಳಗಡೆ ಇಳಿದು ಏನಿರ್ಬಹುದು ಆ ವಿಷಯ ಅಂತ ಕೆದಕ್ತೀನಿ ರೂಮರ್ಸ್ ಗಳ ಪ್ರಕಾರ. ಒಟ್ನಲ್ಲಿ ಈ ಸಿನಿಮಾ ಸೆಕೆಂಡ್ ಚಾಪ್ಟರ್ ನ ಲೀಡ್ ಮಾಡ್ತದೆ. ನಾನು ಎಕ್ಸೈಟ್ ಆಗಿದ್ದೀನಿ ಈ ಎರಡು ಪಾಯಿಂಟ್ ನ ತಿಳ್ಕೊಳ್ಳೋದಕ್ಕೋಸ್ಕರ. ಏನಾಗಿರ್ಬೋದು ಅಂತ ನಾನು ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ. ಬಾಹುಬಲಿ ತರನೇ ಏನೋ ಮಾಡಕ್ ಕೊಟ್ರಪ್ಪ ಕ್ಲೈಮ್ಯಾಕ್ಸ್ ನ. ಓಕೆ ಆಯ್ತು, ಇರ್ಲಿ. ಫೈನಲ್ ಆಗಿ ಈ ಸಿನಿಮಾ ಓನ್ಲಿ ಫಾರ್ ಡೈಯರ್ಡ್ ಫ್ಯಾನ್ಸ್. ನಾರ್ಮಲ್ ಆಡಿಯನ್ಸ್ ಗಳು ಒಂದೊಳ್ಳೆ ಸ್ಟೋರಿ ಬೇಕು ಅನ್ನೋದಾದ್ರೆ ಈ ಸಿನಿಮಾ ಅಷ್ಟಕ್ಕಷ್ಟೇನೆ ಒಂದ್ಸಲ ನೋಡಬಹುದು, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರಬಹುದು. ಅನ್ನೋದು ಬಿಟ್ರೆ ಅಂತ ಎಕ್ಸೈಟ್ ಆಗುವಂತ ಸ್ಟೋರಿ ಇದ್ರಲ್ಲಿ ಇಲ್ಲ. ಹೌದು, ಸೊ ನೋಡೋಣಾಗಿದ್ರೆ ಬಾಹುಬಲಿ ಯಾಕೆ SS ರಾಜಮೌಳಿನ ಕೊಂದ, ಇಲ್ಲ ದೇವರನ್ನ ಯಾಕೆ ಕೊಂದ ಅನ್ನೋದನ್ನ
ಸೆಕೆಂಡ್ ಚಾಪ್ಟರ್ ಅಲ್ಲಿ ನೋಡೋಣ ಏನ್ ಮಾಡ್ತಾರೆ ಇವರು ಅಂತ ಸೆಕೆಂಡ್ ಚಾಪ್ಟರ್ ಅಲ್ಲಿ. ಬರೋಣ ಆಗಿದ್ರೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಸಿ ಯು.